ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಅಂಬಾಭವಾನಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಮಹಾರಾಷ್ಟ್ರಲ್ಲಿರೋದು, ಅದು ಟ್ರೈನಲ್ಲಿ. ಹೆಂಗಿರುತ್ತೆ ಜರ್ನಿ? ಬನ್ನಿ ನಮ್ಮ ಜೊತೆ ಜರ್ನಿನ ಎಂಜಾಯ್ ಮಾಡೋಣ. ಬಾಯ್ ಪುಸಿ, ಬಾಯ್ ಬಾಯ್, ಟಾಟಾ. ಬನ್ನಿ ಎಲ್ಲರೂ ಹೋಗೋಣ. ಆಟೋದಲ್ಲಿ ಕೂತಾಯಿತು. ಏನಾಯಿತು ಅಂದರೆ CNG ಗಾಡಿ ಬುಕ್ ಮಾಡಿಬಿಟ್ಟಿದ್ರಿ, ಲಗೇಜ್ ಇಡಿಸ್ಲಿಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ಆಟೋದಲ್ಲಿ ಹೋಗ್ತಾಯಿದ್ದೀರಿ. ಒಂದೊಂದು ಸಲ ಹಿಂಗಾಗ್ಬಿಡುತ್ತೆ. ಅವರು ನಮಗೆ ಕಾಲ್ ಮಾಡಿ ಹೇಳಲಿಲ್ಲ. ರೈಲ್ವೆ ಸ್ಟೇಷನ್ ಹತ್ರ ಬಂದುಬಿಟ್ರಿ. ಈಗ ಇನ್ನೇನು ಕೆಂಗೇರಿ ಬೆಂಗಳೂರನ್ನ ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋದೆ. ಇದೇನು ಹಿಂಗೆಲ್ಲ ಮಾಡಿಬಿಟ್ಟವ್ರೆ? ಏನೋ ಕಟ್ತಾವ್ರೆ ಇಲ್ಲಿ. ಲಾಸ್ಟ್ ಯಾವಾಗ ಬಂದಿದ್ದು ಗೊತ್ತು? ಅವ್ರು ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಕ್ಲೀನಾಗಿದೆ. ಪರವಾಗಿಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಗಲೀಜಿರ್ಬೋದು, ನೀರು ಸಿಗುತ್ತೆ ನಿಮಗೆ, ಡಸ್ಟ್ಬಿನ್ ಅಲ್ಲಿ ಪ್ರಾಪರಾಗಿ ಇಟ್ಟಿದ್ದಾರೆ, ಎಲ್ಲ ಹೈಜೀನಿಕ್ಕಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಕೆಂಗೇರಿ ರೈಲ್ವೆ ಸ್ಟೇಷನ್. ಸುಮಾರು ರೈಲ್ವೆ ಸ್ಟೇಷನ್ ಹತ್ರ ಬಂದೇ ನನಗೊಂದು 2 ವರ್ಷ ಆಗಿದೆ ಅನಿಸುತ್ತೆ. ಎಲ್ಲೂ ನಾನು ಟ್ರಾವೆಲ್ ಮಾಡಿಲ್ಲ ಜಾಸ್ತಿ, ಯಾಕಂದರೆ ನಾನು ಬೈಕಲ್ಲಿ ಟ್ರಾವೆಲ್ ಮಾಡೋದು. ನನ್ನ ವೀಡಿಯೋಸ್ನ ನೀವು ನೋಡಿರ್ತೀರ. ನಾವು 40 ಜನ ಗ್ರೂಪಲ್ಲಿ ಹೋಗ್ತಾ ಇರೋದು. ಎಲ್ಲ ಗ್ಯಾದರ್ ಆಗಿದ್ದಾರೆ. ಇನ್ನೇನು ಟ್ರೈನ್ ಬರೋದಕ್ಕೆ ಕಾಯ್ತಾ ಇದ್ದೀರಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಅಂತ. ಸೊ 5:15ಗೆ ಟ್ರೈನ್ ಬರುತ್ತೆ. 5:15ಗೆ ಹತ್ಬಿಟ್ಟು ಮಹಾರಾಷ್ಟ್ರ ಸೊಲ್ಲಾಪುರ್ಗೆ ಹೋಗುತ್ತೆ ಟ್ರೈನು. ಲೆಟ್ಸ್ ಗೋ. ಇನ್ನೂ ಟ್ರೈನ್ ಬಂದಿಲ್ಲ. 5:15ಗೆ ರಾಮನಗರದಿಂದ ಬರಬೇಕು ಕೆಂಗೇರಿ ಹತ್ರ. ಇನ್ನು 64 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಗೋ. ಏನೇ ಹೇಳಿ, ರೈಲ್ವೇಲಿ ಈ ಥರ ನಿಂತ್ಕೊಂಡು ವಿಂಡೋ ಹತ್ರ ವೀಡಿಯೋ ಮಾಡೋ ಮಜಾನೇ ಬೇರೆ. ಹುಷಾರಾಗಿರಿ, ನನಗೆ ಭಯ ನಮ್ಮಮ್ಮ ಉಗೀತಾರೆ ಅಂತ. 1 ಲಕ್ಷ ರೂಪಾಯಿ ಮೊಬೈಲು ಏನಾದರೂ ಬಿತ್ತು ಅಂದರೆ ಡಮಾರು ಹೊಗೆ ಹಾಕ್ಸ್ಕೊಬೇಕಾಗತ್ತೆ. ಪರ್ಕೆ ಇಟ್ಟು ಗ್ಯಾರಂಟಿ. ನನಗೆ ಹಂಗೆ ಹಿಂಗೆ ನಿಂತ್ಕೊಂಡಿದ್ರೆ ಒಂದು ಸಾಂಗ್ ಜ್ಞಾಪನ ಬರುತ್ತೆ. ನನ್ನೈ ಆಕಾಶ ಇಷ್ಟೇ ಯಾಕಿದೆಯೋ, ನನ್ನೈ ಈ ಭೂಮಿ ಕಷ್ಟ ಆಗಿದೆಯೋ, ನನ್ನೈ ಹಂಚೋಣ ಈ ಪ್ರೀತಿ, ಬೇಕಿಲ್ಲ ರಸೀತಿ, ಮುಗಿಲನ್ನೇ ಮುದ್ದ ರೆಕ್ಕೆ ಬಿಚ್ಚಿ ಆಡೋ ನಾವೇ ಗಾಳಿಪಟ, ನನ್ನೈ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ, ನಾನು ಆಡೋದೇ ಹಿಂಗೆ. ಗಂಟ್ಲು ಸ್ವಲ್ಪ ಕೆರ ಅಂತಾಯಿತು. ವಿಕ್ಸ್ ತರೋದು ಮರ್ತೋದೆ. ಏನೇ ಹೇಳಿ, ಈ ಥರ ತಿನ್ನೋದು ಕೋಟಿ ಕೊಟ್ಟರು ಸಿಗೋದಿಲ್ಲ. ಎಲ್ಲರೂ ಒಟ್ಟಿಗೆ, ಅದು ಮನೆಯಿಂದ ಮಾಡ್ಕೊಂಬಂದಿರೋದು. ಟ್ರೈನಲ್ಲಿ ತಿನ್ನೋದು ಬೇಡ ಸವಾಸ. ಒಂದ್ಸಲಿ ತಿನ್ಬಿಟ್ಟು ಆಗ್ಬಿಟ್ಟಿತ್ತು ನನಗೆ ಲೂಸ್ ಮೋಷನ್ನು. ಅದಕ್ಕೆ ನಾನು ಮನೆ ಊಟ ಪ್ರಿಫರ್ ಮಾಡ್ತೀನಿ. ನೀವು ಕೂಡ ಮನೇಲಿ ಚಪಾತಿ, ರೈಸು ಏನಾದರೂ ಕೂಡ ಎತ್ಕೊಂಬಂದು ತಿಂದು ನೆಮ್ಮದಿಯಾಗಿ ದಿಮ್ಮ ಹಾಕೊಂಡು ಮಲ್ಕೊಂಬಿಡಿ. ಮತ್ತೆ ಡ್ರೈವ್ ಇದು ಮಾಡ್ತಾರಲ್ಲ, ಮುಂದ್ಗಡೆ ಇರ್ತಾರಲ್ಲ, ಅವರೇ ನಿಲ್ಸಿದಾರೆ. ಆಮೇಲೆ ಟ್ರೈನ್ ಆಮೇಲೆ ಅವ್ನು ನೋಡೋದು ನಿಲ್ಸಿ ಆಯ್ತಪ್ಪ. ಇನ್ನೇನು ಹತ್ತತ್ರ ನಾವು ಬಿಜಾಪುರ ಇಂದ ಬಾಗಲಕೋಟೆಯಿಂದ ಹೋಗ್ತಾಯಿದ್ದೀರಿ. ಹತ್ರದಲ್ಲಿ ಬರ್ತಾಯಿದ್ದೀರಿ ಸೋಲಾಪುರ್ಗೆ. ಹೆಂಗೋ ಮಹಾರಾಷ್ಟ್ರಕ್ಕೆ ಹೋಗ್ತಾಯಿದ್ದೀರಿ. ಇನ್ನೊಂದು ಸಾಂಗ್ ಆಡ್ಬಿಡೋಣ ಅನಿಸ್ತಾಯಿತ್ತು. होने होने से दवा लगता है, होने से हवा लगता है, होने से दुआ लगता, तू सब्र करो मेरे यार, दरा सांस ले दिल यार. ಫೈನಲಿ ಆಡ್ಕೊಂಡು ಸೊಲ್ಲಾಪುರಿಗೆ ಎಂಟ್ರಿ ಕೊಟ್ಬಿಟ್ರಿ. ರೈಲ್ವೆ ಸ್ಟೇಷನ್ ಸೊಲ್ಲಾಪುರ. ಎಲ್ಲರೂ ಲಗೇಜ್ ಎತ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ದಾರೆ. ನಾವು ಮೆಟ್ಲಲ್ಲಿ ಹೋಗೋಣ. ಸ್ವಲ್ಪ ಶಕ್ತಿ ಇದೆ ಬಾಡೀಲಿ, ದೇವರು ಸ್ವಲ್ಪ ಶಕ್ತಿ ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿದೆ ಇಲ್ಲೂ ಕೂಡ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ಇದೇ ಸೊಲ್ಲಾಪುರ ರೈಲ್ವೆ ಸ್ಟೇಷನ್ನು.
ಕರೆಕ್ಟ್ ಟೈಮಿಗೆ ಗಾಡಿ ಬಂದು ನಿಂತಿತ್ತು. ಇದು ಕ್ರೂಸರು, ನಮ್ಮ ಹುಬ್ಳಿಲೆಲ್ಲ ಯೂಸ್ ಮಾಡ್ತಾರೆ. ಹೆಂಗಂದರೆ ಪಾಂಪರ್ಗೆ ಹಾಕ್ಕೊಂಡು ಡ್ರೈವರು ಡ್ರೈವಿಂಗ್ ಸೀಟ್ನೇ ಕೊಟ್ಬಿಡ್ತಾನೆ, ಬೇಕಾದ್ರೆ ಅವ್ನು ಪಾಂಪರ್ಗೆ ಹಾಕ್ಕೊಂತ ಇರ್ತಾನೆ, ಡ್ರೈವಿಂಗ್ನೇ ಕೊಟ್ಬಿಡ್ತಾನೆ ಓಡಿಸು ಅಂತ. ನಮ್ಮ ಕಡೆ ಎಲ್ಲ ಹಿಂಗೆ 40 ಜನ ಅಲ್ಲ, 3 ಗಾಡಿ ಮಾಡಿದ್ರಿ. ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಜರ್ನಿ ಮಾಡ್ತಾಯಿದ್ರಿ. ಏನಾಗಿದೆ ಅಂದರೆ ಇಲ್ಲಿ ಪ್ರಾಬ್ಲಮ್ಮು, ನಾನು ಇದು ಸಿಟಿ ಅಂದ್ಕೊಂಡೆ, ಸಿಟಿ ಹಳ್ಳಿ ಎರಡು ಮಿಕ್ಸ್ ಇದೆ. ಆದರೆ ಬಸ್ ಮಾತ್ರ ಬೇಡ ಅಣ್ಣ ನೋಡೋದು. ಬಸ್ಸು ಯಾವ ಥರ ಇತ್ತು ಅಂದರೆ ಎಲ್ಲ ಆಗಲೇ ಬಿದ್ದೋಗೋ ಥರ ಇತ್ತು, ಆದರೂ ಕೂಡ ಓಡಿಸ್ತಾರೆ ಇಲ್ಲಿ. ಸೂಪರ್ ಅಲ್ವಾ? City. ಸೊಲ್ಲಾಪುರ್ ಸಿಟಿ ಬಿಟ್ಬಿಟ್ಟು ತುಳಜಾಪುರ ಕಡೆ ಹೋಗ್ತಾ ಇರೋದು ಭವಾನಿ ಟೆಂಪಲ್ಗೆ. ಸೀದಾ ಹೈವೇ ಹತ್ತಿದೆ. ಫೈನಲಿ ಟೋಲ್ ಬಂತು ತುಳಜಾಪುರದ್ದು. ಇದೊಂದು ನೀವು ಟೋಲ್ ಪಾಸ್ ಆಗ್ಬಿಟ್ರೆ ಇನ್ಯಾವ ಟೋಲು ಇರಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಏನಾಗೋಯ್ತು, ನಮ್ಮ ಗಾಡಿ ಪಂಚರ್ ಆಗ್ಬಿಟ್ಟಿದೆ. ಟಪ ಅಂತ ಪಂಚರ್ ಹಾಕ್ಕೊಂಡು ಸೀದಾ ದೇವ್ರ ಹತ್ರ ಹೋಗ್ತಾ ಇರೋದು. ಹಂಗೆ ಸ್ವಲ್ಪ ಕ್ವಿಕ್ಕಾಗಿ ನಿಮಗೆ ಸಿಟಿನ ತೋರಿಸ್ಬಿಡೋಣ, ಭವಾನಿ ಟೆಂಪಲ್ ಹತ್ರ ಹೆಂಗಿರುತ್ತೆ ಅಂತ. ಏನಂದರೆ ಇಲ್ಲಿ ಟ್ರೆಡಿಷ್ನಲ್ಲೇ ಬೇರೆ ಥರ ಬಟ್ಟೆ ಹಾಕೋದ್ರಿಂದ ಹಿಡಿದು ಪೂಜೆ ಮಾಡೋದ್ರಿಂದ ಕರ್ನಾಟಕ ಮಹಾರಾಷ್ಟ್ರ ತುಂಬ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ. ಬಟ್ ಚೆನ್ನಾಗಿತ್ತು ಅವ್ರ ಕಡೆ ಕಲ್ಚರು. ಸ್ಯಾರಿ ಆಗಿರಲಿ, ಒಡವೆ ಆಗಿರಲಿ, ತುಂಬ ಡಿಫ್ರೆಂಟು, ತುಂಬ ಚೆನ್ನಾಗಿದೆ. ಇದೇ ಆ ಭವಾನಿ ಟೆಂಪಲ್ ಫೋಟೋ. ಹಳೇ ಕಾಲದ್ದು, ತುಂಬ ಹಳೇ ಕಾಲದ್ದು. ಅಂದರೆ ಇದು ನಿಮಗೆ ಯಾವ ಕಾಲದ್ದು ಹೋಗುತ್ತೆ ಅಂದರೆ ರಾಮಾಯಣ ಕಾಲದಕ್ಕೆ ಹೋಗುತ್ತೆ, ಅಷ್ಟು ಹಳೇದಿದು ಪ್ಲೇಸು. I think so. There is very hot here, Tuljapur. Oh my God. ಭವಾನಿ ಟೆಂಪಲ್ಗಿಂತ ಮುಂಚೆ ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ. ಆರಾಮಾಗಿ ಕೂತ್ಕೊಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಆ ನಾಯಿನೂ ಮಲ್ಕೊಂಡಿದೆ, ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಶಿವಾಜಿದೊಂದು ಫೋಟೋ ಹಾಕಿದ್ದಾರೆ, ದೀಪ ಉರಿತಾ ಇದೆ. ಆಂಜನೇಯ ಮೂರ್ತಿ ಅಂತೂ ಎಷ್ಟು ಪವರ್ಫುಲ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆಂಜನೇಯ ಮೂರ್ತಿ ನೋಡಿ, ತೋರಿಸ್ತೀನಿ ನಿಮಗೆ, ಝೂಮ್ ಹಾಕಿ ನೋಡಿ. ಎಷ್ಟು ಆ ಕಲರು ಹೆಂಗೆ ಕಾಣಿಸ್ತಾ ಇದೆ, ದೇವರು ಎದ್ದು ಕಾಣಿಸ್ತಾ. ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಅಲ್ಲಿರೋ ಟ್ರೆಡಿಷ್ನಲ್ ಥರ ಬಾಗಿಣ ಮತ್ತು ಸೀರೆ, ಬಾಳೆಹಣ್ಣು, ತೆಂಗಿನಕಾಯಿ ಎತ್ಕೊಂಡು ಆ ದೇವ್ರಿಗೆ ಅರ್ಪಿಸ್ಬೇಕು. ಅಲ್ಲಿರೋ ಟ್ರೆಡಿಷ್ನಲ್ ಥರ. ನೀವು ಅಲ್ಲಿರೋರನ್ನ ಕೇಳಿದ್ರೆ ಗೈಡ್ ಮಾಡ್ತಾರೆ, ಊರವ್ರನ್ನೂ ಗೈಡ್ ಮಾಡ್ತಾರೆ ಯಾವ ಥರ ಅಂತ. ಎಲ್ಲ ಅಲ್ಲೇ ದೇವಸ್ಥಾನದ ಮುಂದೆ ಇಟ್ಟಿರ್ತಾರೆ, ಅವರೇ ಕೊಡ್ತಾರೆ. ನಾವು ಎತ್ಕೊಂಡು ಸೀದಾ ಇಲ್ಲಿಂದ ಬಿಟ್ರಿ ಜಾಗನ. ನೀವೆಲ್ಲ ಅನ್ಕೊತಾ ಇರ್ಬೋದು, ನೀವು ಬರೀ ಟ್ರೈನಲ್ಲಿ ಹೋಗ್ತಾ ಇರೋದು, ಬರೀ ಆಡ್ತಾ ಇರೋದೇ ಆಗ್ತಾವನ್ನೆಲ್ಲ, ಸ್ಟೋರಿ ಹೇಳು ಅಂತ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸ್ಟೋರಿ ಹೇಳೋಕ್ಕಿಂತ ಮುಂಚೆ, ಕತೆ ಹೇಳೋಕ್ಕಿಂತ ಮುಂಚೆ, ಜೈ ಶಿವಾಜಿ, ಜೈ ಭವಾನಿ. ಅಂಬಾ ಭವಾನಿಗೆ ಯಾರೂ ಪೂಜೆ ಮಾಡ್ತಾ ಇರಲಿಲ್ಲ, ಯಾರೂ ಕರೆದಿರಲಿಲ್ಲ, ಯಾರೂ ಕೂಡ ಗುಡಿ ಕಟ್ಟಿರಲಿಲ್ಲ. ತುಂಬ ಹಳೆ ಕಾಲದಲ್ಲಿ ಒಂದು ಹೆಂಗಸು ಅನುಭೂತಿ ಅಂತ ಎಲ್ಲ ಕಳ್ಕೊಂಬಿಟ್ಟಿರ್ತಾರೆ. ಅವ್ರ ಗಂಡ, ಫ್ಯಾಮಿಲಿ ಎಲ್ಲ ಮಗುನ ಹಿಡ್ಕೊಂಡು ಬೆಟ್ಟ ಹತ್ತಾ ಇರ್ತಾರೆ. ಯಮುನಾಚಲ ಹಿಲ್ನ ಅವರು ಹತ್ತುತ್ತಾರೆ. ಅಲ್ಲಿ ಕೂತ್ಕೊಂಡು ಅವರು ನನ್ನ ಮಗು ಬದುಕಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು, ಅವರು ಜ್ಞಾನ ಮಾಡಬೇಕಂದ್ರೆ ಕುಕೂರ್ ಅಂತ ಒಬ್ಬ ರಾಕ್ಷಸ ಅಲ್ಲಿಗೆ ಬಂದು ಅವರ ಅಂದ ಚಂದ ನೋಡ್ಬಿಟ್ಟು ಅವನಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ. ಅವಳನ್ನ ಮದುವೆ ಆಗಬೇಕು ಅಂತ ಅವನು ಅಂದ್ಕೊತಾನೆ. ಅವನೇನು ಮಾಡ್ತಾನೆ ರಾಕ್ಷಸ, ಒಳ್ಳೊಳ್ಳೆ ಮಾತಾಡಿ ಬೀಳ್ಸ್ಕೊಂಬಿಡೋಣ ಅಂತ ಅಂದ್ಕೊತಾನೆ. ಆದರೆ ಆಗೋದಿಲ್ಲ. ಆವಾಗ ಅವನ ರಾಕ್ಷಸ ಥರ ನೋಡಿಸ್ತಾನೆ. ಆಗ ಅನುಭೂತಿ ತಾಯಿಯವರು ಜೋರಾಗಿ ಕಿರ್ಚ್ಕೊತಾರೆ, ಹತ್ಕೊಂಡು ಜೋರಾಗಿ ಕಿರ್ಚ್ಕೊತಾರೆ. ಆವಾಗ ಅಳ್ತಾ ಇರಬೇಕಾದ್ರೆ ಭವಾನಿ ಅಮ್ಮ ಬರ್ತಾರೆ. ಭವಾನಿ ಅಮ್ಮ ಬರೋದಕ್ಕೆ ಆ ಭೂಮಿ ಅಳ್ಳಾಡೋಗ್ಬಿಡುತ್ತೆ, ಅಷ್ಟು ಶಕ್ತಿ ಇರುವ ದೇವರು. ಕುಕೋರ ಅಂತ ರಾಕ್ಷಸನ ಆ ತಾಯಿ ವಧ್ಯ ಮಾಡ್ತಾಳೆ, ಆ ತಾಯಿ ಸಾಯಿಸ್ತಾಳೆ. ಆದರೆ ನೀವು ಅಂದ್ಕೊಬೋದು, ಆ ಕುಕೋರ್ ಅಂತ ರಾಕ್ಷಸನ ಸಾಯಿಸೋಕ್ಕೆ ಬಂದಿಲ್ಲ ತಾಯಿ. ಆ ತಾಯಿ ಬಂದಿದ್ದು ಒಂದು ಹೆಣ್ಣು ಹತ್ತಿದ್ದಕ್ಕೆ. ಆವಾಗ ಅವ್ರು ಹೇಳ್ತಾರೆ, ಆ ತಾಯಿ ಹೇಳ್ತಾಳೆ, ನೀನು ಇಲ್ಲೇ ಇರಬೇಕು ತಾಯಿ ಭವಾನಿ, ನೀನು ಇಲ್ಲಿಂದ ಹೋಗಂಗಿಲ್ಲ ಅಂತ ಶಪಥ ಮಾಡಿಸ್ಕೊತಾಳೆ.
ಆಗ ಆ ತಾಯಿ ಹತ್ರ ಅನುಭೂತಿಯವರು ಒಂದು ಮಾತು ಹೇಳ್ತಾರೆ, ಯಾರೂ ಅಳಂಗಿಲ್ಲ, ನಿನ್ನ ಹತ್ರ ಯಾರು ಬರ್ತಾರೆ, ನಿನ್ನ ದೇವಸ್ಥಾನಕ್ಕೆ ಬರ್ತಾರೆ, ಯಾವತ್ತೂ ಅಳೋದಿಲ್ಲ, ಯಾರ ಹತ್ರನೂ ಅಳೋದಿಲ್ಲ ಅಂತ ಒಂದು ಶಪಥ ಮಾಡಿಸ್ಕೊಂಡು ಆ ತಾಯಿನ ಅಲ್ಲೇ ನಿಲ್ಸೋಕ್ಕೆ ಹೇಳ್ತಾಳೆ. ಅಲ್ಲಿಂದ ಏನಾಗುತ್ತೆ, ಸ್ಟೋರಿ ಕಂಟಿನ್ಯೂ ಆಗ್ತಾ ಇರುವಾಗ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಳಜಾಪುರ ವಿಲೇಜ್ಗೆ ಬರ್ತಾರೆ. ಆಗ ಆ ತಾಯಿ ಸೀತೆ ಥರ ರೂಪ ತಗೊಂಡು ರಾಮನ ಹತ್ರ ನಾನು ನಿನ್ನ ಸೀತೆ ಅಂತಾರೆ. ಆವಾಗ ರಾಮ ಅವರ ಪಾದನ ನೋಡ್ಬಿಟ್ಟು ಆ ಪಾದ ಏನಾಗ್ತಾ ಇರುತ್ತೆ, ತೇಲ್ತಾ ಇರುತ್ತೆ ನೆಲದಿಂದ ಮೇಲಕ್ಕೆ, ದೇವ್ರಲ್ವ ತೇಲ್ತಾ ಇರುತ್ತೆ. ಆವಾಗ ರಾಮ ನೀನು ಯಾರಮ್ಮ, ನೀನು ದೊಡ್ಡ ತಾಯಿ ಅಂದಾಗ ಆ ತಾಯಿ ಕುಲ್ಜಾ ಭವಾನಿ ಏನು ಹೇಳ್ತಾರೆ, ನೀನು ನೀರಿಂದ ಹೋಗ್ಬೇಕಾದ್ರೆ ನಿನಗೆ ಶಕ್ತಿ ಸಿಗುತ್ತೆ, ನೀನು ಏನೇ ಕೆಲಸ ಮಾಡಬೇಕಾದ್ರೂ ನನ್ನ ಶಕ್ತಿ ಇರುತ್ತೆ, ಒಳ್ಳೆಯದಾಗಲಿ ಅಂತ ಕಳಿಸ್ಕೊಡುತ್ತೆ. ಅಲ್ಲಿಂದ ಕತೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಶಿವಾಜಿ ಅವರು ಇನ್ನೂ ಚಿಕ್ಕ ಹುಡುಗ ಆಗಿರ್ತಾರೆ. ಅಲ್ಲಿಂದ ಅವರು ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಚಿಕ್ಕ ವಯಸ್ಸಲ್ಲೇ ಶಿವಾಜಿ ಅವರು ಅಫ್ಜಲ್ ಖಾನ್ ಅನ್ನೋನ ಹತ್ರ ಯುದ್ಧ ಮಾಡಬೇಕಾಗಿರುತ್ತೆ. ಅಫ್ಜಲ್ ಖಾನ್ ತುಂಬ ಶಕ್ತಿ ಇರ್ತಾನೆ, ತುಂಬ ಜನ ಇರ್ತಾನೆ ಅವನ ಹತ್ರ. ಇವ್ರು ಇನ್ನೂ ಚಿಕ್ಕ ಹುಡುಗ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅವರ ಮನೆ ದೇವರು ಏನೇ ಒಳ್ಳೆ ಕೆಲಸ ಮಾಡಬೇಕಂದ್ರೂ ಕೂಡ ನಾವು ಮನೆ ದೇವ್ರ ಹತ್ರ ಹೋಗ್ತೀರಿ. ಅದೇ ಥರ ಶಿವಾಜಿ ಅವರು ಆಗ ಮನೆ ದೇವಸ್ಥಾನ ಭವಾನಿ ಟೆಂಪಲ್ಗೆ ಹೋಗ್ಬಿಟ್ಟು ಬೇಡ್ಕೊತಾರೆ ಕಾಲತ್ರ. ಆವಾಗ ಭವಾನಿ ಅವರು ಆ ಮೂರ್ತಿಯಿಂದ ಆಚೆ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಈ ಕತ್ತಿ ತಗೋ, ಈ ಕತ್ತಿಯಿಂದ ನೀನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಅವಾಗ ಅಂದಾಗ, ಆವಾಗ ಇನ್ನೊಂದು ಮಾತು ಹೇಳ್ತಾರೆ ಭವಾನಿ ಅವರು, ಈ ಕತ್ತಿ ಯಾವಾಗ ಕೆಳಗೆ ಬೀಳುತ್ತೋ ಆವಾಗ ನಿನ್ನ ಸಾವು ಖಚಿತ. ಆಮೇಲೆ ನಿಮಗೆ ಗೊತ್ತಿದೆ ಸ್ಟೋರಿ, ಕತ್ತಿ ಸಿಕ್ಕಾದ್ಮೇಲೆ ಶಿವಾಜಿ ಅವರು ಎಂತೆಂಥ ಎಂಪೈರ್ನ ಕ್ರಿಯೇಟ್ ಮಾಡಿದ್ರು, ಏನೇನಾಯಿತು ಶಿವಾಜಿ ಅಂತ, ಶಿವಾಜಿ ಹೆಸರು ಹೆಂಗೆ ಬಂತು ಅಂತ, ಮಹಾರಾಷ್ಟ್ರ ಹೆಂಗೆ ಹುಟ್ಟಿತು ಅಂತ. ಎಷ್ಟು ಅದ್ಭುತ ಅಲ್ಲ, ಒಂದೇ ಒಂದು ಕತ್ತಿಯಿಂದ ಎಲ್ಲ ಬದಲಾಗೋಯ್ತು. ಈಗಲೂ ಕೂಡ ಆ ದೇವ್ರನ್ನ 3 ವರ್ಷ ಆದಮೇಲೆ ದೇವಸ್ಥಾನ ಪೂರ ಸುತ್ತಾರೆ. ಸುತ್ತಬಿಟ್ಟು ಏನಂದರೆ ಯಾರು ಅಳಬೇಡ್ದು, ಎಲ್ಲ ಬಂದವರು ಇಲ್ಲಿ ಖುಷಿಯಾಗಿರಬೇಕು. ಒಂದೇ ಒಂದು ಅಳುವಿಂದ ಆ ತಾಯಿ ಬಂದಿರೋದು, ಅಷ್ಟು ಪವರ್ಫುಲ್ ಟೆಂಪಲ್ಲು. ಇನ್ನೊಂದು 51 ಪೀಠದಲ್ಲಿ ಇದೊಂದು ಶಕ್ತಿ ಪೀಠ, ಅದು ಹೃದಯ ಭಾಗ ಇಲ್ಲಿರೋದು. ನೋಡಿ ಇಲ್ಲಿ ಮಂಚ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ ತಾಯಿನ ಇಟ್ಬಿಟ್ಟು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಯಾರ್ಯಾರು ದೇವಸ್ಥಾನ ಒಳಗಡೆ ಹೋದಾಗ ದೇವ್ರನ್ನ ಸರಿಯಾಗಿ ನೋಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಬಂದು ನಿಮ್ಮ ಪೂಜೆ ಸಾಮಾನೆಲ್ಲ ಇಲ್ಲಿ ಕೊಟ್ಟು ಅವರು ನಿಮಗೆ ಕುಂಕುಮ ಹಚ್ತಾರೆ. ಇಲ್ಲಿ ಸ್ಕ್ರೀನಲ್ಲಿ ನೀವು ದೇವ್ರನ್ನ ನೋಡ್ಬೋದು, ಅಲ್ಲೇ ಆರತಿ ಮಾಡ್ಬೋದು. ಇದೆಲ್ಲ ಸ್ಪೆಷಾಲಿಟೀಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ ಇವರೆಲ್ಲ ಬಂದಿದ್ದಾರೆ, ಇವರೆಲ್ಲ ಮಹಾರಾಷ್ಟ್ರ ಬೇರೆ ಬೇರೆ ಕಡೆಯಿಂದ ಜಾಸ್ತಿ ಮಹಾರಾಷ್ಟ್ರ ಇದ್ದಾರೆ. ಎಲ್ಲರದು ಮನೆ ದೇವಸ್ಥಾನ ಇರುತ್ತೆ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ಬಂದಿರೋದು ಎಲ್ಲ ಕುಲದೇವತೆ. ನಾವು ಎಲ್ಲ ಪೂಜೆ ಮಾಡಿಕೊಂಡು ಹೊರಗಡೆ ಬಂದ್ರಿ. ಎಲ್ಲ ಕತ್ಲೆ ಆಗ್ಬಿಟ್ಟಿತ್ತು, ಗಾಳಿ ತುಂಬ ಜೋರಾಗಿ ಬೀಸ್ತಾಯಿತ್ತು. ಇಲ್ಲಿ ಏನಂದರೆ ಅಲ್ಲಿ ನೋಡಿ ಮನೆ ದೇವಸ್ಥಾನ ಅಂತಿರಲ್ಲ, ಅಲ್ಲಿ ಕುಲದೇವತೆಗೆ ಪೂಜೆ ಮಾಡ್ತಾರೆ. ಈ ಥರ ಎಲ್ಲ ಅವರವ್ರದ್ದು ಪೂಜೆ, ಅವರವ್ರ ಪುರಸ್ಕಾರ. ಇಲ್ಲಿ ಬೇರೆ ಥರ, ನಮ್ಮ ಕರ್ನಾಟಕ ಥರ ಅಲ್ಲ, ಇಲ್ಲಿ ಮಹಾರಾಷ್ಟ್ರದ್ದು ಬೇರೆ ಥರ ಇರುತ್ತೆ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ, ತುಂಬ ಶಕ್ತಿ ದೇವರು, ಫುಲ್ಲು ಪಾಸಿಟಿವ್ ಎನರ್ಜಿ. ನೀವು ಇದು ಒಳಗಡೆ ಬಂದರೆ ಅಂದರೆ, ಯಾಕಂದರೆ ಇದು ಶಕ್ತಿಪೀಠ ಯಾವ ಥರ ಅಂತ ಹೇಳ್ತೀನಿ. ಸತಿದೇವರು ಅಗ್ನಿಲಿ ಬೆಂದೋಬೇಕಾದ್ರೆ, ಶಿವ ಬಂದ್ಬಿಟ್ಟು ತಾಂಡವ ಆಡಬೇಕಾದ್ರೆ ವಿಷ್ಣು ಚಕ್ರ ಇದ್ದ ಆ ದೇಹನ ಭಾಗ ಮಾಡಿದಾಗ 51 ಶಕ್ತಿಪೀಠ ಆಗುತ್ತೆ. ಎಲ್ಲೆಲ್ಲಿ ಬೀಳುತ್ತೋ ಅದೊಂದು ತುಳಜಾಪುರಲ್ಲಿ ಬಂದು ಹೃದಯ ಭಾಗ ಬಿದ್ದಾಗ ತುಳಜಾ ಭವಾನಿ ಆಗುತ್ತೆ. ಎಂಥ ಕತೆ ನೋಡಿ, ಅದ್ಭುತ. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ನೈಟ್ ಹೊತ್ತು ಚೆನ್ನಾಗಿರುತ್ತೆ, ತುಂಬ ಜನ ಸೇರಿರ್ತಾರೆ. ನಮ್ಮದು ಆಯಿತು ದರ್ಶನ, ವಾಪಸ್ಸು ಬೆಂಗಳೂರಿಗೆ ಹೊರಡ್ತಾ ಇದ್ದೀರಿ. ನೀವು ಎಲ್ಲರೂ ಒಂದು ಸರಿ ವಿಸಿಟ್ ಮಾಡಿ. ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜಾಯ್ ಬಾಯ್ ರಂಜಿತ್.